ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ್ ಭಾವನಾತ್ಮಕ ಕತೆ ಭಾಗ 8. ಪ್ಲೀಸ್ ಇವತ್ತು ಹೋಗಬೇಡಿ. ನೀವು ಏನೋ ಅಂದ್ಕೊಂಡಿದ್ದೆ, ಆದರೆ ನೀವು ನನಗಿಂತ ರೊಮ್ಯಾಂಟಿಕ್ ಅಂತ ಈಗ ಅರ್ಥ ಆಯಿತು ಎಂದ ಸಮರ್ಥ್. ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು. ಮೈ ಬಿಸಿ ಏರಿತ್ತು. ಇಲ್ಲಿಯವರೆಗೆ ತನ್ನ ತಂದೆಯ ಕೊನೆಯ ಆಸೆಯಾಗಿದ್ದ ಅವರು ಮಾಡಿದ ಸಾಲ ತೀರಿಸಿ ಬೆಂಗಳೂರಿನಿಂದ ತನ್ನ ಊರಿಗೆ ಹೊರಡುತ್ತಾಳೆ ಸಮನ್ವಿ. ಮುಂದುವರಿದ ಭಾಗ. ಮಧ್ಯಾಹ್ನ ಸಮನ್ವಿಯ ಮನೆಯಲ್ಲಿ ಊಟ ಮುಗಿಸಿಕೊಂಡು ಬೇಕಲಕೋಟೆಯತ್ತ ಪ್ರಯಾಣ ಬೆಳೆಸಿದರು ಸಮನ್ವಿ ಮತ್ತು ಸಮರ್ಥ್. ಸಮನ್ವಿಗೆ ನೀರು ಎಂದರೆ ಅಷ್ಟಕ್ಕಷ್ಟೇ. ಅವಳಿಗೆ ನೀರಿನ ಅಲೆಗಳನ್ನು ನೋಡಿದಾಗ ತಲೆ ಸುತ್ತು ಬರುತ್ತಿತ್ತು. ಆದ್ದರಿಂದ ನೀರಿಗೆ ಇಳಿಯಲು ಅಂಜುತ್ತಿದ್ದಳು. ಆದರೆ ಸಮರ್ಥ್ಗೆ ಬೀಚ್ ತುಂಬ ಅಪರೂಪ. ಅವನಿಗೆ ಬೀಚ್ನಲ್ಲಿ ನೀರಲು ಆಡಲು ತುಂಬ ಆತುರವಿತ್ತು. ಸಮನ್ವಿಗೆ ದಾರಿ ಗೊತ್ತಿದ್ದರಿಂದ ಗೂಗಲ್ ಮ್ಯಾಪ್ ಹಾಕಿರಲಿಲ್ಲ. ಸಮನ್ವಿ ಸಮರ್ಥ್ ಬಂದಿದ್ದರಿಂದ ಇಂದು ಆಫೀಸಿಗೆ ರಜೆ ಹಾಕಿದ್ದಳು. ಅವಳು ವರ್ಕ್ ಫ್ರಮ್ ಹೋಮ್ ಮಾಡುತ್ತಿದ್ದಳು. ವಾರಕ್ಕೆ 1 ಅಥವಾ 2 ದಿನ ಆಫೀಸಿಗೆ ಹೋಗಬೇಕಾಗಿತ್ತು. ಅವಳ ಆಫೀಸು ಮಂಗಳೂರಿನಲ್ಲಿತ್ತು. ಮಂಗಳೂರಿನಲ್ಲಿ ಒಂದು ರೂಮ್ ಮಾಡಿಕೊಂಡಿದ್ದಳು. ಅಗತ್ಯವಿದ್ದ ದಿನ ಅಲ್ಲಿ ಉಳಿದುಕೊಳ್ಳುತ್ತಿದ್ದಳು. ಅವಳ ತಾಯಿಗೂ ಆಪರೇಷನ್ ಮಾಡಿಸಬೇಕಾಗಿತ್ತು. ಆದರೆ ಅವರು ಹಠ ಹಿಡಿದು ಕುಳಿತಿದ್ದರು. ತಂದೆ ಮಾಡಿದ ಸಾಲ ತೀರಿಸಿದ ಮೇಲೆ ತಾನು ಆಪರೇಷನ್ ಮಾಡಿಸಿಕೊಳ್ಳುವುದಾಗಿ ಹೇಳಿದ್ದರು. ಸಮನ್ವಿ ಈಗ ತಾಯಿಯ ಆಪರೇಷನ್ನಿಗೆ ದುಡ್ಡು ಹೊಂದಿಸಿಕೊಳ್ಳಬೇಕಾಗಿತ್ತು. ತನ್ನೂರು ತಲುಪುತ್ತಿದ್ದಂತೆಯೇ ಸಮನ್ವಿಗೆ ಅವಳ ಕರ್ತವ್ಯದ ನೆನಪಾಗಿತ್ತು. ಅದರ ಬಗ್ಗೆ ಯೋಚಿಸುತ್ತಿದ್ದಳು. ಸಮರ್ಥ್ ಏನೂ ಹೇಳಿದ್ದು ಅವಳಿಗೆ ಗೊತ್ತಾಗಲಿಲ್ಲ. ಅವನು ಮತ್ತೆ ಕೇಳಿದ. ಅವನು ಗಾಡಿಯನ್ನು ಎಡಬದಿಯಲ್ಲಿ ನಿಲ್ಲಿಸಿ ಕೇಳಿದ, ಆಗಿಂದ ನಾನು ನಿಮ್ಮತ್ರ ಕೇಳ್ತಾ ಇದ್ದೀನಿ, ಲೆಫ್ಟ್ ತಗೋಬೇಕಾ ಸ್ಟ್ರೈಟ್ ಹೋಗಬೇಕಾ ಅಂತ. ನನಗೆ ದಾರಿ ಗೊತ್ತಿಲ್ಲ, ನೀವೇ ಗೈಡ್ ಮಾಡಬೇಕು. ಸಾರಿ, ಏನೋ ಯೋಚನೆ ಮಾಡ್ತಾ ಇದ್ದೆ ಎಂದಳು ಸಮನ್ವಿ. ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ ಎಂದಳು. ಏನು ಅಷ್ಟೊಂದು ಆಳವಾಗಿ ಯೋಚನೆ ಮಾಡುವಂಥದ್ದು? ಹೀಗೆ ಏನೋ ಎಂದು ಹಾರಿಕೆಯ ಉತ್ತರ ಕೊಟ್ಟಳು ಸಮನ್ವಿ. ಅವಳಿಗೆ ಹೇಳುವ ಮನಸ್ಸಿಲ್ಲ ಎಂದು ಅರಿವಾದಾಗ ಅವನು ಮತ್ತೆ ಪ್ರಶ್ನಿಸಲು ಹೋಗಲಿಲ್ಲ. ನೀವು ಈಗ ಮೂಡಲಿಲ್ಲ ಅನಿಸುತ್ತೆ, ಪುನಃ ಮನೆಗೆ ಹೋಗೋಣ. ಬೇಡ, ಹಾಗೇನಿಲ್ಲ, ಬೇಕಲ ಫೋರ್ಟ್ಗೆ ಹೋಗೋಣ. ಇನ್ನೊಂದು ಸಲ ಯಾವಾಗಾದರೂ ಹೋದ್ರಾಯ್ತು. ಮನೆಗೆ ಹೋಗೋಣ. ನಾನಿವತ್ತೇ ಬೆಂಗಳೂರಿಗೆ ರಿಟರ್ನ್ ಹೋಗ್ತೀನಿ. ಲೇಟ್ ನೈಟ್ ತಲುಪಬಹುದು ಎಂದ ಸಮರ್ಥ್. ಸಮರ್ಥ್ನ ಕಾರನ್ನು ಬದಿಯಲ್ಲಿ ನಿಲ್ಲಿಸಿದ್ದ. ಅವನ ಕೈಗಳು ಸ್ಟೇರಿಂಗ್ ವೀಲ್ ಮೇಲಿದ್ದವು. ಸಮರ್ಥ್ ತನ್ನ ಮಾತು ಪೂರ್ತಿಗೊಳಿಸುವ ಮೊದಲೇ ಸಮನ್ವಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಸಮರ್ಥ್ ಹಿಂದೆ ಬೆಂಗಳೂರಿಗೆ ಹಿಂತಿರುಗುವುದು ಸಮನ್ವಿಗೆ ಮನಸ್ಸಿರಲಿಲ್ಲ. ಪ್ಲೀಸ್ ಇವತ್ತು ಹೋಗಬೇಡಿ, ನಾಳೆ ಹೋಗೋದು ಅಂತ ಅಲ್ವಾ ಮಾತಾಡಿದ್ದು. ಅವಳ ಕೈ ಅವನ ಕೈಯನ್ನು ಹಿಡಿದೇ ಇತ್ತು. ಕೈ ಹಿಂದೆಗೆಯಲಿಲ್ಲ. ಹಾಗಾದರೆ ನೀವೇನು ಯೋಚನೆ ಮಾಡ್ತಿದ್ದೀರಿ ಅಂತ ಹೇಳಿ. ಹೀಗೆ ಇರುತ್ತಲ್ಲ ಸಂಸಾರದ ತಾಪತ್ರಯಗಳು, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೆ ಹೇಳಲೋ ಬೇಡವೋ ಎಂದು ಹೇಳಿದಳು. ಅಮ್ಮಂಗೆ ಆಪರೇಷನ್ ಮಾಡಿಸಬೇಕು. ನನಗೆ ಅಮ್ಮ ಒಬ್ಬರೇ ಇರೋದು, ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಆಪರೇಷನ್ ಟೈಮಲ್ಲಿ ನನಗೆ ಕಾಲ್ ಮಾಡಿ, ನಾನು ಬರ್ತೀನಿ. ನಿಮಗೆ ಮೋರಲ್ ಸಪೋರ್ಟ್ ಆಗುತ್ತೆ. ಫೋನ್ ಮಾಡದೇ ಇದ್ದರೂ ಪರವಾಗಿಲ್ಲ, ಒಂದು ಮೆಸೇಜ್ ಆದರೂ ಕಳಿಸಿ ಸಾಕು. ದಯವಿಟ್ಟು ಸಂಕೋಚ ಪಟ್ಕೋಬೇಡಿ. ಹೇಳಿದ ಮೇಲೆ ಅವಳಿಗೂ ಸ್ವಲ್ಪ ನೆಮ್ಮದಿ ಎನಿಸಿತ್ತೇನೋ. ಹೋಗೋಣ. ಕಾರ್ ಮುಂದಕ್ಕೆ ಹೊರಟಿತು. ಇದೊಂದು ಸುಂದರ ಪ್ರವಾಸಿ ತಾಣ. ಬೇಕಲಕೋಟೆಯ ಒಳಪ್ರವೇಶಕ್ಕೆ ಟಿಕೆಟ್ ಪಡೆಯಬೇಕಾಗಿತ್ತು. ಬೇಕಲಕೋಟೆಯನ್ನು ಶಿವಪ್ಪ ನಾಯಕರು ಕಟ್ಟಿಸಿದ್ದು ಎಂದು ಹೇಳುತ್ತಾರೆ. ಬೇಕಲಕೋಟೆ ಕೇರಳ ರಾಜ್ಯದ ಅತ್ಯಂತ ದೊಡ್ಡ ಕೋಟೆ ಎಂದು ಹೇಳಬಹುದು. ಇದು ಸುಮಾರು 40 ಎಕರೆ ಜಾಗ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ವೀಕ್ಷಣಾ ಗೋಪುರಗಳಿವೆ ಮತ್ತು ಕೋಟೆಯಲ್ಲಿ ಅಲ್ಲಲ್ಲಿ ಕಿಂಡಿಗಳು ಇವೆ. ರಾಜರ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಈ ಕಿಂಡಿಗಳ ಮೂಲಕ ಶತ್ರುಪಡೆಯನ್ನು ಸದೆಬಡಿಯಲಾಗುತ್ತಿತ್ತು. ಕೆಲವು ಸಿನೆಮಾಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ. ಅತಿ ಎತ್ತರದ ಜಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿಂದಲೇ ಸಮುದ್ರದ ಸೌಂದರ್ಯವನ್ನು ಸವಿಯಬಹುದಾಗಿದೆ. ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಸಮನ್ವಿ ಮತ್ತು ಸಮರ್ಥ್ ಬೇಕಲಕೋಟೆಯನ್ನು ತಲುಪಿದ್ದರು. ಕೋಟೆ ಸುತ್ತಿ ಅಲ್ಲಿ ಅನೇಕ ಫೋಟೋಗಳನ್ನು ತೆಗೆದುಕೊಂಡರು. ಸಮರ್ಥ್ ಸಮನ್ವಿಯನ್ನು ಕೇಳಿದ, ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ನಾವಿಬ್ಬರೂ ಜೊತೆಯಾಗಿ ಒಂದು ಫೋಟೋ ತೆಗೆದುಕೊಳ್ಳೋಣವಾ? ಸಮನ್ವಿಯ ಒಪ್ಪಿಗೆ ಪಡೆದು ಫೋಟೋ ತೆಗೆದುಕೊಂಡ. ಬೇಕಲಕೋಟೆ ಪೂರ್ತಿ ಸುತ್ತಾಡಿದ ಬಳಿಕ ಪಕ್ಕದಲ್ಲಿದ್ದ ಬೀಚ್ ಪ್ರವೇಶಿಸಿದರು. ಸಮನ್ವಿ ತನ್ನ ಮೊಬೈಲ್, ಪರ್ಸ್ ಎಲ್ಲ ಕಾರಿನಲ್ಲೇ ಬಿಟ್ಟು ಬಂದಿದ್ದಳು ಬೀಚ್ಗೆ. ಸಮರ್ಥ್ ತನ್ನ ಸೆಲ್ಫೋನನ್ನು ತಂದಿದ್ದ. ನೀರನ್ನು ಕಾಣುತ್ತಿದ್ದಂತೆ ಮಕ್ಕಳಂತೆ ಆಗಿಬಿಟ್ಟಿದ್ದ ಸಮರ್ಥ್. ಎಷ್ಟು ಹೊತ್ತಿನಿಂದ ಅವನು ಕಾಯುತ್ತಿದ್ದ ಕ್ಷಣ ಅದು. ಬೀಚ್ಗೆ ತಲುಪುತ್ತಿದ್ದಂತೆ ಅವಳು ಸಮರ್ಥ್ಗೆ ಎಚ್ಚರಿಕೆ ನೀಡಿದ್ದಳು. ಕೆಲವು ಕಡೆ ತುಂಬ ಆಳ ಇದೆ, ಅಲ್ಲಿ ಹೋಗಬೇಡಿ ಎಂದು.
ಸಮರ್ಥ್ಗೆ ನೀರಿನಲ್ಲಿ ಆಡುವ ಆಸೆ. ಸಾಮಾನ್ಯವಾಗಿ ಎಲ್ಲರೂ ಕೈ ಹಿಡಿದು ನೀರಿಗೆ ಇಳಿಯುತ್ತಿದ್ದರು. ಸಮರ್ಥ್ ಸಮನ್ವಿಯ ಕೈ ಹಿಡಿದು ನೀರಿಗೆ ಇಳಿಯೋಣ ಬನ್ನಿ ಎಂದು ಕರೆದ. ನನಗೆ ನೀರಿನಲ್ಲಿ ಅಲೆಗಳನ್ನು ಕಂಡಾಗ ತಲೆ ಸುತ್ತು ಬಂದಂತಾಗುತ್ತದೆ. ನಾನಿಲ್ಲೇ ಕೂತಿರ್ತೀನಿ, ನಾನು ಬರಲ್ಲ ಎಂದಳು. ಸಮುದ್ರ ತೀರದಲ್ಲಿ ಮರಳಿನ ಮೇಲೆ ಕುಳಿತಿದ್ದಳು ಸಮನ್ವಿ. ಇಲ್ಲಿ ತನಕ ಬಂದು ನೀರಲ್ಲಿ ಇಳಿಯಲಿಲ್ಲ ಅಂದರೆ ಅದು ಬಂದಿದ್ದು ವೇಸ್ಟ್, ನಾನಂತೂ ನೀರಿಗಿಳಿಯೋದೆ. ಆದರೆ ಅದು ಯಾವಾಗಲೋ ಅವಳು ಹೇಳಿದ ಎಚ್ಚರಿಕೆ ಮಾತನ್ನು ಗಾಳಿಗೆ ತೂರಿದ್ದ ಸಮರ್ಥ್. ಸಮನ್ವಿಗೆ ಮನಸ್ಸಿನಲ್ಲಿ ಏನೋ ಬೇಸರ. ಅವಳು ಸಮುದ್ರದ ಮರಳಲ್ಲಿ ಏನೋ ಗೀಚುತ್ತಿದ್ದಳು. ಪಕ್ಕನೆ ನೋಡುತ್ತಾಳೆ. ಬೀಚ್ನಲ್ಲಿ ಸಮರ್ಥ್ ಮುಂದಕ್ಕೆ ಹೋಗುತ್ತಿದ್ದ. ಸಮನ್ವಿ ಕೂಗುತ್ತಿದ್ದಳು, ಅಲ್ಲಿ ತುಂಬ ಡೀಪಾಗಿದೆ, ಅಲ್ಲಿ ಹೋಗಬೇಡಿ ಎಂದು. ಆದರೆ ಅವನು ಮುಂದಿದ್ದ. ಅವನಿಗೆ ಅವಳು ಹೇಳುತ್ತಿರುವುದು ಕೇಳಿಸುತ್ತಿರಲಿಲ್ಲ. ಸಮುದ್ರದ ಅಲೆಗಳ ಅಬ್ಬರ, ಜನರ ಕಿರುಚಾಟ, ಇದರ ಮಧ್ಯೆ ಸಮನ್ವಿಯ ಧ್ವನಿ ಅಡಗಿ ಹೋಗಿತ್ತು. ತುಂಬ ಜನರು ನೆರೆದಿದ್ದರು ಅಲ್ಲಿ. ಸಮನ್ವಿ ಸಮರ್ಥ್ನನ್ನು ಕೂಗುತ್ತಲೇ ಇದ್ದಳು. ಮರಳಿನಲ್ಲಿ ಓಡಿ ಹೋಗಲು ಸಾಧ್ಯವೇ ಇರಲಿಲ್ಲ. ಕಾಲಿಟ್ಟಲ್ಲಿ ಕಾಲು ಆಳಕ್ಕೆ ಇಳಿಯುತ್ತಿತ್ತು. ಕ್ಷಣ ಕ್ಷಣಕ್ಕೂ ಸಮನ್ವಿಯ ಆತಂಕ ಹೆಚ್ಚಾಗುತ್ತಿತ್ತು. ಅವಳು ಅವನ ಹಿಂದಿನಿಂದಲೇ ಮರಳಿನಲ್ಲಿ ಸಮರ್ಥ್ನನ್ನು ಹಿಂಬಾಲಿಸುತ್ತಿದ್ದಳು. ಆದರೆ ಅವನು ಅವಳಿಗಿಂತ ತುಂಬ ದೂರದಲ್ಲಿದ್ದ. ಆದರೂ ತನ್ನ ಪ್ರಯತ್ನವನ್ನು ಮುಂದುವರಿಸಿದ್ದಳು ಸಮನ್ವಿ. ಸಮರ್ಥ್ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಮುಂದೆ ಇಡುತ್ತಿದ್ದ. ಸಮನ್ವಿ ತನ್ನಿಂದ ಸಾಧ್ಯವಾದಷ್ಟು ವೇಗವಾಗಿ ಅವನನ್ನು ಹಿಂಬಾಲಿಸಿದಳು. ಅವನ ಸಮೀಪ ತಲುಪುತ್ತಿದ್ದಂತೆ ಕೈ ಮುಂದೆ ಮಾಡಿ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಅವನನ್ನು ಹಿಂದಕ್ಕೆ ಎಳೆದುಕೊಂಡಿದ್ದಳು. ಅವಳು ಎಳೆದ ರಭಸಕ್ಕೆ ಅವನು ಹಿಂದಕ್ಕೆ ಬಿದ್ದಿದ್ದ. ಹಿಂದಿದ್ದ ಸಮನ್ವಿಯ ಮೇಲೆ ಬಿದ್ದುಬಿಟ್ಟಿದ್ದ. ಸಮರ್ಥ್ಗೆ ಅರ್ಥವಾಗಿತ್ತು, ಇದು ಸಮನ್ವಿಯದೇ ಕೆಲಸ ಎಂದು. ನೀವು ಏನೋ ಅಂದ್ಕೊಂಡಿದ್ದೆ, ಆದರೆ ನೀವು ನನಗಿಂತ ರೊಮ್ಯಾಂಟಿಕ್ ಅಂತ ಈಗ ಅರ್ಥ ಆಯಿತು. ಅದಕ್ಕ ಆಗ ನೀವು ನನ್ನ ಜೊತೆ ಬರಲ್ಲ ಅಂದಿದ್ದು ಎಂದ ಸಮರ್ಥ್ ನಗುತ್ತಾ. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಾ ಹೇಗೆ? ಸಮನ್ವಿ ಅವನ ಪ್ರಶ್ನೆಗಳಿಗೆ ಉತ್ತರಿಸಲಿಲ್ಲ. ಅವಳೀಗಲೂ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಅದ್ಯಾವುದನ್ನು ತನ್ನ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಸಮುದ್ರದ ಅಲೆಗಳು ಒಂದಕ್ಕೊಂದು ಅಪ್ಪಳಿಸುತ್ತಿದ್ದವು. ಇಬ್ಬರೂ ಪೂರ್ತಿ ಒದ್ದೆಯಾಗಿ ಬಿಟ್ಟಿದ್ದರು. ನಿಮ್ಮತ್ರ ಆಗಲೇ ಹೇಳಲಿಲ್ವಾ, ಅಲ್ಲಿ ತುಂಬ ಆಳ ಇದೆ, ಹೋಗಬೇಡಿ ಅಂತ. ನಿಮಗೆ ಅಪಾಯ ಮೈಮೇಲೆ ಎಳ್ಕೊಳ್ಳೋ ಆಸೆನಾ? ನನಗೆಷ್ಟು ಆತಂಕ ಆಗಿತ್ತು ಗೊತ್ತಾ? ನಿಮಗೆ ಎಲ್ಲಾನು ತಮಾಷೆನೆ, ನಾನು ಸೀರಿಯಸ್ ಆಗಿ ಮಾತಾಡ್ತಿರೋದು. ನಿಮಗೇನಾದರೂ ಆದರೆ? ಅವಳ ಧ್ವನಿ ನಡುಗುತ್ತಿತ್ತು. ನನಗೆ ಯಾಕಾದರೂ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದನೋ ಅನ್ನಿಸ್ತು ಎಂದಳು ಸಮನ್ವಿ. ಅವಳ ಎದೆ ಬಡಿತ ಜಾಸ್ತಿಯಾಗಿದ್ದು ಸಮರ್ಥ್ನ ಗಮನಕ್ಕೂ ಬಂದಿತ್ತು. ಅವಳ ಭಯ, ಆತಂಕ ಸಮರ್ಥ್ಗೆ ಅರ್ಥವಾಗಿತ್ತು. ಸಮನ್ವಿಯ ಕಣ್ಣಂಚಲ್ಲಿ ನೀರಿತ್ತು. ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದ. ಸಮನ್ವಿಯ ಕಣ್ಣುಗಳು ರೆಪ್ಪೆ ಮೇಲೆ ಮಲಗಿದ್ದವು. ಇಲ್ಲಿ ನೋಡಿ, ವಾಟ್, ಅಳ್ತಾ ಇದ್ದೀರಾ? ನನ್ನಿಂದ ನಿಮಗೆ ನೋವಾದರೆ ಸಾರಿ. ನೀವು ಅಷ್ಟು ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಏನೂ ಆಗಿಲ್ವಲ್ಲ. ಮತ್ತೆ ನನ್ನ ಬಗ್ಗೆ ನೀವ್ಯಾಕೆ ಅಷ್ಟು ಆತಂಕ ಪಡ್ತಾ ಇದ್ದೀರಿ? ನಾನು ನಿಮಗೇನಾಗಬೇಕು? ಆಯಿತು, ಎದ್ದು ಹಿಂದೆ ಹೋಗೋಣ. ನಾನು ಮುಂದಕ್ಕೆ ಹೋಗಲ್ಲ, ಆದರೆ ಒಂದು ಕಂಡೀಷನ್. ಅವಳನ್ನು ಬಳಸಿ ಹಾಗೆ ತನ್ನ ಬಳಿಗೆ ಎಳೆದುಕೊಂಡ. ತನ್ನ ತುಟಿಗಳಿಂದ ಅವಳ ಕಣ್ಣೀರು ತೊಡೆದ. ಸಮನ್ವಿ ಈಗ ಅವನತ್ತ ಏನೆಂಬಂತೆ ನೋಟ ಬೀರಿದಳು. ನೀವು ನನ್ನ ಜೊತೆ ನೀರಿಗಿಳಿಬೇಕು. ಹೌದು. ಅವಳೇಕೆ ಅಷ್ಟು ಟೆನ್ಷನ್ ಮಾಡಿಕೊಂಡಿದ್ದಳು ಎಂಬುದಕ್ಕೆ ಅವಳ ಬಳಿ ಉತ್ತರವಿರಲಿಲ್ಲ. ಮತ್ತೆ ಅವನಿಗೆ ಹೇಗೆ ಹೇಳಿಯಾಳು? ಇಬ್ಬರೂ ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಬಂದರು. ಮೈಪೂರ್ತಿ ಸಮುದ್ರದ ಉಪ್ಪು ನೀರಿಂದಾಗಿ ಅಂಟಂಟಾಗುತ್ತಿತ್ತು. ಸಮರ್ಥ್ ತನ್ನ ಮುಖವನ್ನು ಅವಳ ಕಿವಿಯ ಬಳಿ ತಂದು ಪಿಸುಗುಟ್ಟಿದ. ಅಂತೂ ನನಗೆ ಉಪ್ಪು ನೀರಿನ ಸ್ನಾನ ಮಾಡಿಸಿಬಿಟ್ರಿ. ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗುತ್ತಿತ್ತು. ಮೈ ಬಿಸಿ ಏರಿತ್ತು. ಅವನಿಂದ ದೂರ ಸರಿಯಲೆತ್ನಿಸಿದಳು ಸಮನ್ವಿ. ಆದರೆ ಅವನು ಬಿಡಲಿಲ್ಲ. ಈಗ ಲಜ್ಜೆ ಆವರಿಸಿತ್ತು ಸಮನ್ವಿಯ ಮುಖದಲ್ಲಿ. ಅವನು ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡ. ಆದರೂ ನೀರಿನಿಂದ ಈಚೆ ಬರಲು ಸಮರ್ಥ್ಗೆ ಮನಸ್ಸೇ ಇರಲಿಲ್ಲ. ಸಮರ್ಥ್ನ ಸೆಲ್ ಫೋನ್ ನೀರಿನಲ್ಲಿ ಪೂರ್ತಿಯಾಗಿ ಒದ್ದೆಯಾಗಿ ಬಿಟ್ಟಿತ್ತು. ಸಮನ್ವಿಗೆ ಈಗ ತನ್ನ ತಪ್ಪಿನ ಅರಿವಾಯಿತು. ಸಾರಿ, ನಿಮ್ಮ ಸೆಲ್ ಫೋನ್ ನನ್ನಿಂದ ಹಾಳಾಯಿತು ಅನ್ಸುತ್ತೆ. ಬೇಸರಿಸಿಕೊಂಡಳು ಸಮನ್ವಿ. ಸಮರ್ಥ್ ಅವಳನ್ನು ಸಮಾಧಾನಿಸಿದ. ನಿಮ್ಮ ಉದ್ದೇಶ ಒಳ್ಳೆಯದಾಗಿತ್ತಲ್ವಾ? ಫೋನ್ ಹಾಳಾದರೆ ಇನ್ನೊಂದು ತೆಗಿಬಹುದು, ಆದರೆ ನನ್ನ ಜೀವ ಹೋದರೆ? ಮುಂದೆ ಅವನಿಗೆ ಮಾತಾಡಲು ಬಿಡಲಿಲ್ಲ ಸಮನ್ವಿ. ತನ್ನ ಕೈಯಿಂದ ಅವನ ಬಾಯಿಯನ್ನು ಮುಚ್ಚಿಬಿಟ್ಟಿದ್ದಳು. ಸಂಜೆಯಾಗುತ್ತಿದ್ದಂತೆ ಸಮುದ್ರದ ಅಲೆಗಳ ಆರ್ಭಟ ಜಾಸ್ತಿಯಾಗಿತ್ತು. ಅವನು ಅವಳನ್ನು ಬಳಸಿ ಹಿಡಿದಿದ್ದ. ಅವಳ ಮುಖ ರಂಗೇರಿತ್ತು. ಮೈ ಬಿಸಿ ಏರಿತ್ತು. ದೂರ ಸರಿಯಲೆತ್ನಿಸಿದಳು ಸಮನ್ವಿ. ಆದರೆ ಅವನು ಬಿಡಲಿಲ್ಲ. ನನ್ನ ಪ್ರಶ್ನೆಗೆ ನೀವು ಉತ್ತರಿಸಿಲ್ಲ. ಯಾಕೆ? ಉತ್ತರಿಸೋಕೆ ಆಗ್ತಿಲ್ವಾ? ಅಲ್ಲ, ಉತ್ತರಿಸುವ ಮನಸ್ಸಿಲ್ವಾ? ನನಗೆ ಗೊತ್ತಾಗ್ತಿಲ್ಲ, ಉತ್ತರಿಸಿದಳು ಸಮನ್ವಿ. ಆದರೆ ನಂಗೊತ್ತು, ನೀವು ನನ್ನ ತುಂಬ ಹಚ್ಕೊಂಡು ಬಿಟ್ಟಿದ್ದೀರಿ. ಅದಕ್ಕೆ ನಿಮಗೆ ಹಾಗೆ ಅನ್ನಿಸ್ತಾ ಇರೋದು. ಮತ್ತೆ ನನಗೂ ನಿಮ್ಮನ್ನು ಬಿಟ್ಟು ಹೋಗೋ ಮನಸ್ಸಿಲ್ಲ. ಆದರೆ ಎಲ್ಲ ನಿಮ್ಮ ಕೈಯಲ್ಲಿದೆ. ಯೋಚನೆ ಮಾಡಿ ಹೇಳಿ.
ಬೀಚ್ನಲ್ಲಿ ಸೂರ್ಯಾಸ್ತಮಾನದ ದೃಶ್ಯ ನಯನ ಮನೋಹರವಾಗಿತ್ತು. ಸಮನ್ವಿಗೂ ಅವನನ್ನು ಕಳಿಸುವ ಮನಸ್ಸಿರಲಿಲ್ಲ, ಆದರೆ ಬಾಯಿ ಬಿಟ್ಟು ಹೇಳುತ್ತಿರಲಿಲ್ಲ ಅಷ್ಟೇ. ಸಮರ್ಥ್ ಯಾವುದೇ ಮುಚ್ಚುಮರೆಯಿಲ್ಲದೆ ನೇರವಾಗಿ ಹೇಳಿಬಿಡುತ್ತಿದ್ದ. ಮುಂದಿನ ತಿಂಗಳು 10ನೇ ತಾರೀಕು ನನ್ನ ಫ್ರೆಂಡ್ ಮದುವೆ ಇದೆ ಮಂಗಳೂರಲ್ಲಿ. ಈಗ ಬರಬೇಕು ಅನ್ನಿಸ್ತಾ ಇದೆ. ಅವತ್ತೊಂದಿನ ನನಗೋಸ್ಕರ ರಜೆ ಹಾಕೋಕ್ಕಾಗುತ್ತಾ ಪ್ಲೀಸ್? ಸಮನ್ವಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ. ಆಗಲೇ ಸಂಜೆಗತ್ತಲು ಆವರಿಸಲಾರಂಭಿಸಿತ್ತು. ಎಲ್ಲರೂ ಬೀಚ್ನಿಂದ ಹೊರಡುತ್ತಿದ್ದರು. ಸಮರ್ಥ್ ಈಗ ಸಮನ್ವಿಯ ಬಳಿ ಹೇಳಿದ, ನೀವು ಕೂಡ ನನ್ನ ಹಾಗೆ ಆಡೋಕೆ ಸ್ಟಾರ್ಟ್ ಮಾಡಿದ್ದೀರಾ? ಸಮನ್ವಿ ಈಗ ನಕ್ಕಳು. ಸಹವಾಸ ದೋಷ. ಆ ನಗು ಸಮರ್ಥ್ನ ಮುಖದಲ್ಲೂ ಪಸರಿಸಿತು. ಇಬ್ಬರಿಗೂ ತಮ್ಮ ಮನಸ್ಸಿನ ಭಾವನೆಗಳು ಗೊತ್ತಾಗಿತ್ತು, ಆದರೆ ಪರಸ್ಪರ ಹೇಳಿಕೊಳ್ಳಲಿಲ್ಲ ಅಷ್ಟೇ. ಸಮನ್ವಿ ಮತ್ತು ಸಮರ್ಥ್ ಇಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದರು. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.